ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ನೆನ್ನೆ ತಾನೇ ಗಾಡಿ ಡೆಲಿವರಿ ತೊಗೊಂಡಿದ್ದೀನಿ. ಮೈಸೂರವರು ಅಂದರೆ ಗೊತ್ತಿರಬೇಕಲ್ಲ ನಿಮಗೆ. ಮೈಸೂರು ಅಂತಂದರೆ ಏನೇ ಮಾಡಬೇಕು ಅಂದರೂ ನಾವು ಶುರು ಮಾಡಿದ್ರೆ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ. ಸೊ ಹಾಗೆ ನಾನು ನಿನ್ನೆ ಗಾಡಿ ತೊಗೊಂಡ್ರದ್ರಿಂದ ಇವತ್ತು ಫಸ್ಟು ಬೆಳಗ್ಗೆ ಎದ್ದು ಬೆಟ್ಟಕ್ಕೆ ಹೋಗೋಣ ಅಂತ ಈಗ ಹೋಗ್ತಾಯಿದ್ದೀನಿ. ಈಗ ಜಸ್ಟ್ ಎಂಟ್ರಾಗಿದ್ದೀನಿ. ಸೊ ಇದೇ ನನ್ನ KTM 390 ಅಡ್ವೆಂಚರ್ 2022 ಮಾಡೆಲ್ನ ಮೊದಲನೇ ರೈಡ್. ನಮಗೆ ಮೈಸೂರವ್ರಿಗೆ ಏನು ಮಾಡೋಕ್ಕಾಗಲ್ಲ. ನಮ್ಗೆ ಒಂಥರ ಈ ಬೆಟ್ಟದ ಖುಷಿ, ಒಂಥರ ಹೋಗ್ತಾ ಇರಬೇಕು ಅಲ್ಲಿ ಅವಾಗವಾಗ. ಮುಂಚೆ ಎಲ್ಲ ಅಂದರೆ ನಾವು ಈ ಕಾಲೇಜ್ ಟೈಮಲ್ಲಿ ಅಂತಂದರೆ ಫ್ರೀಕ್ವೆಂಟಾಗಿ ಬರೋದು, ಇಲ್ಲ ಈವ್ನಿಂಗ್ ಒಂದು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಎಲ್ಲ ಹ್ಯಾಂಗ್ ಔಟ್ ಮಾಡಬೇಕು ಅಂದರೆ ಬೆಟ್ಟದಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾಯಿದ್ವಿ ಆರಾಮಾಗಿ. ಹಿಂದೆ ಕೂತ್ಕೊಂಡು ಇಲ್ಲಿ ಒಂದು 2-3 ಅವರ್ಸ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮದು ಅದೊಂಥರ ಮೈಸೂರವ್ರದ್ದು, ನಂದು ಅಂತೇನಿಲ್ಲ, ಮೈಸೂರವ್ರದ್ದೇ ಅದೊಂಥರ ಕಾಮನ್ ರೊಟೀನು. ಇಲ್ಲ ವೀಕೆಂಡ್ ಬಂದರೆ ಬೆಟ್ಟಕ್ಕೆ ಸ್ಟೆಪ್ಸಲ್ಲಿ ಹತ್ತೋದು, ಅದೊಂಥರ ನಮಗೆ ಖುಷಿ. ಅದಕ್ಕೆ ಏನೇ ಆದರೂ ನಮಗೆ ಬೆಟ್ಟದಿಂದ ಶುರು ಮಾಡಬೇಕು ಅಂತ ಅದೊಂಥರ ರೂಢಿ ಆಗಿಬಿಟ್ಟಿದೆ. ಅದಕ್ಕೆ ಇವಾಗ ನನ್ನ ಮೊದಲನೇ ರೈಡ್ ಅಂತ ಏನು ಹೇಳ್ಬೋದು, ಅದು ಕೂಡ ಬೆಟ್ಟದಿಂದನೇ ಶುರು ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಒಂದು ರೌಂಡು. ಅದರಲ್ಲೂ ಹೊಸ ಬೈಕ್ ಬೇರೆ, ಮನೇಲಂತೂ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಬೈಕ್ ರೈಡ್ ಅನ್ನೋದೇ ಒಂದು ಮಜಾ. ಅದರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ರೈಡ್ ಮಾಡೋದು ಇನ್ನೊಂದು ಥರ ಮಜಾ. ಅದರಲ್ಲಿ ಅಲ್ಟಿಮೇಟ್ ಅಂದರೆ ಹೊಸ ಗಾಡಿ ಬೇರೆ. ಸೊ ತುಂಬಾ ಒಂಥರ ಫೀಲು ಚೆನ್ನಾಗಿ ಕೊಡ್ತಾಯಿದೆ. ನನಗೂ ತುಂಬ ವರ್ಷದಿಂದ ಅಡ್ವೆಂಚರ್ ತೊಗೋಬೇಕು ಅಂತ ಆಸೆ ಇತ್ತು. ಸೊ ನಾನು ಪ್ರೀವಿಯಸ್ ಡಾಮಿನರ್ ತೊಗೊಂಡಾಗ್ಲೂ ಅವಾಗ KTM ಲಾಂಚ್ ಆಗುತ್ತೆ ಅಂತ ಇತ್ತು, ಬಟ್ ಇನ್ನೂ ಬಂದಿರಲಿಲ್ಲ. ಈಗ 2022 ಮಾಡಲ್ ಬಂತಲ್ಲ, ಸೊ ಯಾಕೋ ಅಡ್ವೆಂಚರ್ ತೊಗೊಂಬಿಡೋಣ ಅಂತ ಅನ್ನಿಸ್ಬಿಡ್ತು. ಸಡನ್ನಾಗಿ ಟಕ್ಕಂತ ಇಳಿಸ್ಬಿಟ್ಟಿದ್ದೀನಿ ಗಾಡಿನ. ಅದು ಹೊಸ ಬೈಕ್ ತೊಗೊಂಡ್ಮೇಲೆ ಒಂಥರ ಒಂದು ಖಾಲಿ ಹೈವೇ ರೈಡ್ ಮಾಡೋಕ್ಕಿಂತ ನಮಗೆ ಬೆಟ್ಟದಲ್ಲಿ ಬೆಂಡ್ ಹೊಡ್ಕೊಂಡು ಹೋಗೋದು ಅದೇ ಮಜಾ ನಮಗೆ. ಇದೊಂಥರ ನನಗೆ ಒಳ್ಳೆ SUV ಕಾರಲ್ಲಿ ಕೂತಾಗ ನಮಗೆ ಈ ಒಂಥರ ಮೇಲ್ಗಡೆ ಕೂತಂಗಿರುತ್ತೆ ನೋಡಿ. ಪಕ್ಕದಲ್ಲಿರೋ ಗಾಡಿಗಳೆಲ್ಲ ಒಂಥರ ಕೆಳಗಡೆ ಕಾಣ್ತಾ ಇರ್ತದೆ. ಈಗ ಅದೇ ಥರ ನನಗೆ ಬೈಕಲ್ಲಿ ಈ ಥರ ಫೀಲ್ ಆಗ್ತಾಯಿದೆ. ಸೊ ಕೂತಿದ್ರೆ ಈಗ ನನ್ನ ಗಾಡೀಲಿ ಅದೇ ಸೀಟ್ ಹೈಟ್ ಆಬ್ವಿಯಸ್ಲಿ ಬೇರೆದ್ರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಇದ್ರಲ್ಲಿ ಸೀಟ್ ಹೈಟ್ ಜಾಸ್ತಿ ಇರೋದ್ರಿಂದ ಒಂಥರ ನಾವೆಲ್ಲ ಮೇಲೆ ಕೂತಿದ್ದೀವೇನೋ ಅನ್ನೋ ಒಂದು ಫೀಲು, ಒಂಥರ ಚೆನ್ನಾಗಿದೆ ಫೀಲು. ಇಲ್ಲ ನನ್ನ ಹೈಟಿಗೆ ಒಂಥರ ಯಾವ ಗಾಡಿ ತೊಗೊಂಡ್ರೂ ನಮಗೆ ಕ್ಲೀನಾಗಿ ಎಟಕ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಂದರೆ ಹೈಟ್ ಅಂತ ಫೀಲ್ ಆಗೋಲ್ಲ ನನ್ನ ಗಾಡಿ ಪಕ್ಕ ನಿಂತಾಗ. ಬಟ್ ಗಾಡಿ ಮೇಲೆ ಕೂತಾಗ ಪಕ್ಕದ ಗಾಡಿಗಳನ್ನ ನೋಡಿದ್ರೆ ಓಕೆ ನಾವು ಮೇಲ್ಗಡೆ ಕೂತಿದ್ದೀವಿ ಅನ್ನೋ ಒಂದು ಫೀಲ್ ಅಂತೂ ಬರುತ್ತೆ. ಬಂದೇ ಬಿಡ್ತಲ್ಲಪ್ಪ ವ್ಯೂ ಪಾಯಿಂಟು. ನೋಡಿ ಇಲ್ಲೆಲ್ಲ ನಾವು ಇಲ್ಲೇ ಈ ವ್ಯೂ ಪಾಯಿಂಟ್ ಏನಿದೆ ನೋಡಿ, ಇಲ್ಲಿ ಫುಲ್ ಮೈಸೂರು ಕಾಣುತ್ತೆ. ಇಲ್ಲೆಲ್ಲ ಕೂತ್ಕೋತಾ ಇದ್ವಿ ಮುಂಚೆ, ಇವಾಗೆಲ್ಲ ಕೂತ್ಕೊಳ್ಳೋಂಗಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಈಗ ಅಲ್ಲೆಲ್ಲ ಮುಂದೆನೇ ಎಲ್ಲ ಒಂದು ವ್ಯೂ ಪಾಯಿಂಟ್ ಥರ ಎಲ್ಲ ಮಾಡಿಬಿಡೆ ನೋಡಿ, ಅಲ್ಲೆಲ್ಲ ವ್ಯೂ ಪಾಯಿಂಟ್ ಎಲ್ಲ ಮಾಡ್ಯಾರ ಅಲ್ಲಿ. ಬಟ್ ನಮಗೆ ಈ ಕಡೆ ಕಟ್ಟೆ ಮೇಲೆ ಕೂತ್ಕೊಂಡು ಅವಾಗೆಲ್ಲ ಇಷ್ಟೊಂದು ಕ್ರೌಡ್ ಇರ್ತಾ ಇರಲಿಲ್ಲ. ಈಗ ಟೂರಿಸ್ಟ್ಗಳು ಎಲ್ಲ ಜಾಸ್ತಿ ತುಂಬ ಟ್ರಾವೆಲ್ ಮಾಡ್ತಾರೆ. ಆಮೇಲೆ ಎಲ್ಲ ವರ್ಕ್ ಫ್ರಮ್ ಹೋಮು, ಎಲ್ಲ ಎಲ್ಲಿಂದನಾರೋ ವರ್ಕ್ ಮಾಡ್ತಾರೆ. ತುಂಬ ಜನ ಯಾವಾಗಲೂ ಓಡಾಡ್ತಾ ಇರ್ತಾರೆ. ನಮಗಿಲ್ಲಿ ಇಲ್ಲಾಂತಂದರೆ ಅಲ್ಲಿ ಇನ್ನೊಂದು ಸ್ಪಾಟ್ ಇದೆ, ಅಲ್ಲೊಂದು ಈ ದಸರಾ ಟೈಮಲ್ಲಿ ಸುಸ್ವಾಗತ ವೆಲ್ಕಮ್ ಅಂತ ಲೈಟ್ ಹಾಕ್ತಾರೆ. ಸೊ ನಾವು ಅಲ್ಲೆಲ್ಲ ಹೋಗ್ಬಿಟ್ಟು ಆರಾಮಾಗಿ ಕೂತಿರ್ತಾ ಇದ್ವಿ. ಅದೇ ಒಂಥರ ಟೈಮ್ ಚೆನ್ನಾಗಿತ್ತು ನಮಗೆ, ಒಂಥರ ನೆಮ್ಮದಿ, ಏನು ಟೆನ್ಷನ್ ಇರಲಿಲ್ಲ, ಏನಿಲ್ಲ, ಪೀಸಾಗಿತ್ತು ಲೈಫು. ಕಾಲೇಜ್ ಅಲ್ವಾ, ಕಾಲೇಜ್ ಟೈಮಲ್ಲಂತೂ ಆರಾಮಾಗಿತ್ತು. ಸ್ಟಾರ್ಟಿಂಗೆಲ್ಲ ಸ್ವಲ್ಪ RPM ಲಾಕ್ ಇದೆ ಅಂತ ಇದರಲ್ಲಿ. ಸೊ 7500 ಏನೋ RPM ಲಾಕ್ ಇದೆ. ಮೇ ಬಿ ಅಪ್ ಟು 1000 ಕಿಲೋಮೀಟರ್ಸ್ ಅದೇ, ಅಥವಾ ಫಸ್ಟ್ ಸರ್ವೀಸ್ವರೆಗೂ ಲಾಕ್ ಇರುತ್ತೆ ಅಂತ ಅನಿಸುತ್ತೆ. ಬಟ್ ಏನು ತೊಂದರೆ ಇಲ್ಲ, ನಾವೇನೀಗ ಅಷ್ಟೊಂದೆಲ್ಲ ಸ್ಪೀಡ್ ಏನು ಬೇಕಿಲ್ವಲ್ಲ ನಮಗೆ, ಆರಾಮಾಗಿ ಹೋಗೋಣ.
ನೋಡಿ, ಇದು ಒಂದು ಫೇಮಸ್ ಸ್ಪಾಟ್ ಇತ್ತು. ಮುಂಚೆ ಎಲ್ಲ ಗೇಟ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಮುಂಚೆಲ್ಲ ಇಲ್ಲಿ ನಾವು ಎಲ್ಲ ಬಂದು ಕೂತ್ಕೋತಾ ಇದ್ವಿ. ಬಟ್ ಪ್ರಾಬ್ಲಿ ಅವ ನೆನಪಿರೋ ಫಿಲಮಲ್ಲಿ ಅದು ಏನೋ ಅವರು ಒಂದು ಸೀನ್ ಮಾಡಿದ್ರು, ಇಲ್ಲೇ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಆ ಥರ ಮಾಡಿದ್ಮೇಲೆ ಅಂತೂ ಹೆವಿ ಜನ ಬಂದ್ಬಿಟ್ಟೆಲ್ಲ ಫುಲ್ ಕಾಟ್ಲೆ ಕೊಟ್ಬಿಟ್ಟು ಇಲ್ಲಿಗ ಮುಚ್ಚಿಬಿಟ್ಟಿದ್ದಾರೆ. ಇದು ನನ್ನ ಅಡ್ವೆಂಚರ್ನ ಬೆಳಗ್ಗಿನ ಲುಕ್ ಇದು. ಸೊ ಇದು ಬೆಳಗ್ಗೆನೇ ಎದ್ದು ಬಂದಿರೋದು. ಸೂಪರಾಗಂತೂ ಡಿಸೈನ್ ಅಂತೂ ಸಕ್ಕತ್ತಾಗಿದೆ. ಹೊಸ ಕಲರ್ ಕಾಂಬಿನೇಷನ್ ಏನಿದೆ, ಒಂಥರ ಈ ಮ್ಯಾಟ್ ಬ್ಲೂ ಮತ್ತು ಆರೆಂಜ್. ಆ್ಯಕ್ಚುಲ್ ಕಲರ್ ನೇಮ್ ಬಂದು ಎಲೆಕ್ಟ್ರಾನಿಕ್ ಆರೆಂಜ್ ಅಂತ. ಬಟ್ ನಿಮಗೆ ನೋಡಿದ್ರೆ ಈ ಕಲರ್ ಕಾಂಬಿನೇಷನ್ ಮ್ಯಾಟ್ ಬ್ಲೂ, ಆರೆಂಜು ಮತ್ತು ಇಲ್ಲಿ ವೈಟ್ ಏನಿದೆ ಎಲ್ಲ ಕಾಂಬಿನೇಷನಲ್ಲಿ ಸಕ್ಕತ್ತಾಗಿ ಕಾಣ್ತಾ ಇದೆ ಮಾತ್ರ. ಲುಕ್ಕು ಒಂಥರ ಖುಷಿನಪ್ಪ, ಹೊಸ ಗಾಡಿ ತಗೊಳ್ಳೋ ಖುಷಿ. ಅದು ಬೈಕರ್ಗಳಿಗೆ ಗೊತ್ತು ಎಷ್ಟು ಖುಷಿಯಿಂದ. ಇದು ಆನ್ ಮಾಡಿದ್ರೆ ರೆಡಿ ಟು ರೇಸ್, ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇ. ಸೊ ಗಾಡಿ ಬಗ್ಗೆ ಎಲ್ಲ ಓಡಿಸಿ ಹೆಂಗಿದೆ ಅಂತ ಅದರದ್ದು ಒಂದು ಫಸ್ಟ್ ರೈಡ್ ರಿವ್ಯೂ ಎಲ್ಲ ಮಾಡೋಣ. ಬಟ್ ಇವಾಗಲ್ಲ, ಇವಾಗ ಜಸ್ಟ್ ನಾನು ಬೆಟ್ಟಕ್ಕೆ ಬಂದಿರೋದ್ರಿಂದ ಒಂದು ಲೋಕಲ್ ರೈಡ್ 8 ಕಿಲೋಮೀಟರ್ಸ್. ಇದರಲ್ಲಿ ನಾನೇನು ನನ್ನ ಒಪಿನಿಯನ್ ಕೊಡಲ್ಲ. ಬಟ್ ಖುಷಿ ಅಂತೂ ಇದೆ. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಮಜಾ ಅಂತೂ ಕೊಡ್ತಾ ಇದೆ ನನಗೆ. ಸೊ ಆರಾಮಾಗಿ ಈಗ ಗಾಡಿ ಓಡಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಈಗ ಒಂದು ರೈಡ್ ಮೇಲೆ ತನಕ ಹೋದೆ. ಬಟ್ ಇನ್ನೊಂದು ರೂಟ್ ಇದೆ ಆ ಕಡೆ ನಂದಿ ಸೈಡ್. ಏನೋ ಅವಾಗ ಯಾವಲೋ ಮಳೆ ಬಂದು ಕುಸ್ತಿತ್ತು, ಇನ್ನೂ ಹಾಕಿಲ್ಲಪ್ಪ. ಅದು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇನ್ನೂ ರೋಡ್ ಕ್ಲೋಸ್ಡ್ ಅಂತಲೇ ಇದೆ, ಯಾವಾಗ ಮಾಡ್ತಾರೋ. ಸೊ ಅದಕ್ಕೆ ಈಗ ಬಂದಿದ್ದ ರೂಟಲ್ಲೇ ವಾಪಸ್ ಇಳ್ಕೊಂಡು ಹೋಗ್ತಾ ಇದ್ದೀನಿ. ರಿಯಲ್ ಅಡ್ವೆಂಚರ್ ಬಿಗಿನ್ಸ್ ಅಂತ ದೊಡ್ಡ ಪ್ಲ್ಯಾನ್ಸ್ ಇದೆ. ಹೋಪ್ಫುಲಿ ಈ ಕೋವಿಡ್ ಏನೋ 4th ವೇವ್ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲದೇ ಇದ್ದರೆ ಸಾಕು. ಅಥವಾ ನಾನು ರೈಡ್ ಪ್ಲ್ಯಾನ್ ಮಾಡಿರ್ಬೇಕಾದ್ರೆ ನನಗೇನು ತೊಂದರೆ ಇಲ್ಲ ಅಂದರೆ ಒಂದು ಬಿಗ್ ಅಡ್ವೆಂಚರ್ಗೆ ರೆಡಿ ಇದೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ಅಡ್ವೆಂಚರ್, ಮುಂದಿನ ಎಪಿಸೋಡ್ನಲ್ಲಿ ನಾನು ಮತ್ತೆ ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.